ಅಪ್ಪ ಅವ್ರಂದ್ರೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಿಂದನು ಚಿಕ್ಕ ವಯಸ್ಸಿಂದ ನಿಮ್ಗೆ ಯಾರು ಇಷ್ಟ ಅಂತ ಹೇಳಿದ್ರೆ ಅಪ್ಪು ಸರ್ ಇಷ್ಟ ಅಂತಾನೆ ನಾವ್ ಹೇಳ್ತಿರೋದು. ಅವತ್ತಿಂದನೂ ಅವ್ರ ಅಭಿಮಾನಿಯಾಗಿದ್ದೀವಿ. ಅವ್ರು ಇಲ್ದೇ ಇರೋದು ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಂತ ಇದೀವಿ ಅವ್ರನ್ನ. ಅವ್ರ ಡ್ಯಾನ್ಸು, ಅವ್ರ ಸ್ಟೈಲು, ಅವ್ರ ಮಾತಾಡೋದು, ಅವ್ರು ಹೇಳಿರೋ ಒಂದೊಂದ್ ಲೈನ್ಸ್ ನಮ್ಗೆ ಒಂದು ಬೆಳಕಾಗೆ ಐತೆ. ಆದ್ರೆ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಂತೀವಿ. ಅವ್ರ 50ನೇ ವರ್ಷದ ಬರ್ತಡೇಗಿಲ್ವಲ್ಲ ಅಂತ. ಮತ್ತೆ ಅವ್ರು ಇದಾಗಿ ಟ್ಯಾಟೂ ಎಲ್ಲ ಹಾಕಿಸ್ಕೊಂಡಿದೀವಿ. ಅಷ್ಟೇ, ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಂತೀವಿ ಅವ್ರನ್ನ. ಇವತ್ತು ಇನ್ಸ್ಪಿರೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡಲಾಗುತ್ತೆ ಅಪ್ಪು ಅವ್ರ ಹೆಸರಲ್ಲಿ. ಅಪ್ಪು ಅವರ ಯಾವ ಗುಣದಿಂದ ನೀವು ಇನ್ಸ್ಪೈರ್ ಆಗಿದ್ದೀರಾ? ಅವ್ರು ಡ್ಯಾನ್ಸು, ಅವ್ರ ಮಾತು, ಅವ್ರ ಆಟಿಟ್ಯೂಡ್, ಅವ್ರ ಗುಣ, ಅದೆಲ್ಲ ನಮ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದೆ. ಅಪ್ಪು ಅವ್ರ ಯಾವ್ದು ಡೈಲಾಗ್ ಹೇಳ್ತೀರಾ? ಸಾಂಗ್ ಹೋಗ್ಲಿ, ಸಾಂಗ್ ಹೇಳಿ, ಒಂದ್ ಎರಡ್ ಲೈನ್ ಹೇಳಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಅಷ್ಟೇ. ಅಂದ್ರೆ ತುಂಬಾ ಅಂದ್ರೆ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಂತೀವಿ ಅಷ್ಟೇ. ಮೊದ್ಲಾಗಿ ಹೇಳ್ಬೇಕು ಅಂದ್ರೆ ಅವ್ನ್ ನನ್ಗೆ ಇನ್ಸ್ಪಿರೇಷನ್ ಅಂದ್ರೆ ಬಡವ್ರ ಮಕ್ಳಿಗೆ ಜಾಸ್ತಿ ಸಹಾಯ ಮಾಡೋದು, ಅವ್ನ್ ಡ್ಯಾನ್ಸ್, ಅವ್ನ್ ಒಳ್ಳೆ ಗುಣ. ಮೊನ್ನೆ ತಾನೇ ಅಪ್ಪು ಅನ್ನೋ ರೀ ರಿಲೀಸ್ ಆಯ್ತು, ಅದು ತುಂಬಾ ಅಂದ್ರೆ ತುಂಬಾ ಇಷ್ಟ ನನಗೆ. ಅವ್ನ್ ಮೂವೀಸ್, ಅವ್ನ್ ಎಲ್ಲ ಅವ್ನ್ ಗುಣಗಳು ತುಂಬಾ ಅಂದ್ರೆ ತುಂಬಾ ಇಷ್ಟ. ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀವಿ. ಅವನು ಬರ್ತಡೇ ಏನೇ ಆದ್ರೂ ಬರ್ತೀವಿ, ನೋಡ್ತೀವಿ. ಅವನ್ಗೋಸ್ಕರ ಟ್ಯಾಟೂ ಹಾಕ್ಸಿದೀವಿ ಮೊನ್ನೆ ತಾನೇ. ಅಪ್ಪು ಮೂವೀಸ್ ಅಂದ್ರೆ ಎಲ್ಲ ಇಷ್ಟ, ಎಲ್ಲಾನು ನೋಡಿದೀನಿ. ಅಪ್ಪು ಮೊನ್ನೆ ತಾನೇ ರಿಲೀಸ್ ಆಯ್ತು, ಅದು ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ಅವ್ನ್ ಸತ್ ಮೇಲೆ ಇದ್ದಿದ್ದು ಜಾಸ್ತಿ ಫ್ಯಾನ್ಸ್ ಜಾಸ್ತಿ ಆಯ್ತಾರೆ ಹೊರ್ತು ಕಡಿಮೆ ಆಯ್ತಿಲ್ಲ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಡೈಲಾಗ್ ಹೇಳಿ, ಡೈಲಾಗ್ ಯಾವ್ದು? ಸಾಂಗ್ ಹೇಳಿ. ಬೊಂಬೆ ಹೇಳುತ್ತೈತೆ, ಬೊಂಬೆ ಹೇಳುತ್ತೈತೆ ನಾನೇ ರಾಜಕುಮಾರ. ಹೊಸ ಬೆಳಕಂದು ಹೊಸಲಿಗೆ ಬಂದು ಆರಾಡಿಸಲಾರಾಡಿಸಲಾಜರತ್ನನು ಬೊಂಬೆ ಹೇಳುತ್ತೈತೆ. ಅಪ್ಪು ಇದ್ದಿದ್ರೆ ಯಾವ ರೀತಿ ಮೂವಿ ಮಾಡಿದ್ರೆ ನಿಮ್ಗೆ ಇಷ್ಟ ಆಗ್ತಿದೆ? ಅವ್ನ್ ಯಾವ ಮೂವಿ ಮಾಡ್ರು ನಮಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಅವ್ನ್ ಯಾವ ಮೂವಿ ಮಾಡ್ರು ಅವ್ನ್ ಎಲ್ಲ ಒಳ್ಳೇದಕ್ಕೆ ಮಾಡೋದು ಅಂತ ತುಂಬಾ ಇಷ್ಟ. ಮಾತಾಡ್ಬೋದು, ಏನೋ ಒಂಥರ ಭಯ ಅಷ್ಟೇ. ಅಪ್ಪುನ ಅಷ್ಟೊಂದು ಇಷ್ಟ ಪಡ್ತಿದ್ರೆ, ಯಾಕಂದ್ರೆ ನಾವೆಲ್ಲ ಸಾಮಾನ್ಯವಾಗಿ ಅವ್ರು ಇವ್ರು ಅಂತೀವಿ, ಅವ್ನು ಇವ್ನು ಅಂತೀವಿ. ಅಷ್ಟೊಂದು ಇಷ್ಟನಾ ನಿಮ್ಗೆ? ನಮ್ಮ ಅಪ್ಪ ಅಮ್ಮ ಹೆಂಗೋ ಅವ್ರನ್ನು ಹಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ನಮ್ಮ ಮನೆಯಲ್ಲಿ ಎಲ್ಲ ಫುಲ್ ಅವಂದೇ ಫೋಟೋ ಇರೋದು. ಅವ್ನ್ ಬರ್ತಡೇಗೂ ಇವಾಗ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ಬೇಕು, ಇವಾಗೆಲ್ಲ ಇಲ್ಲಿ ಬಂದ್ ಹೋಗೋಣ ಅಂತ ಬಂದು. ಇವತ್ತು ಅಪ್ಪು ಇದ್ದಿದ್ರೆ ನೀವ್ ಏನ್ ಮಾಡ್ತಿದ್ರಿ? ಸಪೋಸ್ ಇವತ್ತು 50ನೇ ಹುಟ್ಟುಹಬ್ಬಕ್ಕೆ ಅಪ್ಪು ಅವ್ರು ಇಲ್ಲಿ ಬಂದಿದ್ರೆ ಏನ್ ಮಾಡ್ತಿದ್ರಿ? ಮೀಟ್ ಮಾಡಕ್ಕಂತೂ ತುಂಬಾ ಅಂದ್ರೆ ತುಂಬಾ ಎಕ್ಸೈಟ್ ಆಗಿರ್ತಿದ್ದು. ಮೊದ್ಲು ಚಿಕ್ಕ ವಯಸ್ಸಿಂದ ಅವ್ನ ಮಾತಾಡ್ಸ್ಬೇಕು, ಅವ್ನ್ ನೋಡ್ಬೇಕು, ಅವ್ನ ಜೊತೆ ಒಂದೇ ಒಂದ್ ಫೋಟೋ ಇಲ್ವಲ್ಲ ಅಂತ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊತೀವಿ. ಅವ್ನ್ ಬಂದಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾವ ಕ್ಲಾಸ್? ನಾನು ಸೆಕೆಂಡ್ ಇಯರ್ ಡಿಗ್ರಿ. ಯಾವಾಗಿಂದ ಅಪ್ಪು ಫ್ಯಾನ್? ನನ್ಗೆ ಬುದ್ಧಿ ಬಂದಾಗಿಂದ ಅಪ್ಪು ಫ್ಯಾನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.